ಕೆಂಪಕ್ಕ ಯಾಕಕ್ಕ ಯಾಕೊಂತಾರ ಇದೆಯಲ್ಲ. ಅಯ್ಯೋ ಏನು ಸುಮ್ಮನೆ ಮಗತ್ತಾಗೆ ನಮಗೆ ನೆಮ್ಮದಿ ಅನ್ನೋದೇ ಇಲ್ಲ ಕತೆ. ಅದೇ ಕಕ್ಕ ಅದಕ್ಕೆ ನನ್ನ ಕುಟ್ಟಿ ಹೇಳ್ಕೊಳಕ್ಕೆ ಸಂಕೋಚವ ನಿನಗೆ. ಅದೇ ಏನು ಹೇಳಕ್ಕ. ಅಯ್ಯೋ ಕಾಮ್ಲಿ ಏನಂತ ಹೇಳನ್ ಮಗ, ನಿಜವಾಗ್ಲೂ ತಲೆ ಕೆಟ್ಟು ಕೆರಡ್ದಂಗೆ ಆಗದೆ ಕಣ್ಮಗ. ಈ ಸೋಬಿತನ ಮಗ ನಮ್ಮ ಚಿನ್ನನ ಮದುವೆ ಮಾಡ್ಕೊಳಕ್ಕೆ ಏನು ಮಾಡ್ರು ಒಪ್ತೇಲ್ಲ ಕಣ್ಮಗ, ಏನು ಮಾಡಿದ್ರು ಒಪ್ತೇಲ್ಲ. ಇಲ್ಲಿ ನೋಡಿದ್ರೆ ಇವನು ಗೋವಿಂದ ಆಗ್ಲಿಂದ ನಿನ್ನ ಮಗಳು ದೊಡ್ಡದಾಗಿ ಹೇಳಿದ್ಲು ಮಾಡ್ಕೊತೀನಿ ಅಂದ್ಬಿಟ್ಟು ಈಗ ಯಾಕೆ ಬೇಡ ಅಂದಳು. ಏನು ಕಂಡಿದ್ದಾಳು ನನ್ನ ಮಗಳ್ದ, ಏನು ಅದು ಬಾಯ್ಬಿಟ್ಟು ಹೇಳಕ್ಕೆ ಹೇಳು. ಆಗ್ಲಿಂದ ನಾವು ಸೊಸೆ ಮಾಡ್ಕೊತೀನಿ ಅಂದ್ಬಿಟ್ಟು ಅವಳೇ ಓಡಾಡ್ಬಿಟ್ಟು ಈಗ ಇದ್ದಕ್ಕಿದ್ದಂಗೆಲ್ಲ ಬೇಡ ಅಂದ್ರೆ ಏನು ಅರ್ಥ ಅಂದ್ಕೊಂಡು ಅವನು ಹಂಗಂತ ಕೂತಾನೆ ಗೋವಿಂದ. ಏನು ಮಾಡಬೇಕು ಅಂತಾನೆ ನನಗೆ ಗೊತ್ತಾಯ್ತಲ್ಲ ಕಣ್ಮಗ. ನಿಜವಾಗ್ಲೂ ಮಕ್ಕನು ಊದರ್ಸ್ಕೊಂಡು ಕೂತಾನೆ ಕಣ್ಮಗ. ಬಂದ್ಮೇಲೆ ಎಸದರೂರಿಂದ ಬಂದಮೇಲೆ ಮನೆ ತಾವು ಹೇಳಿದ್ಲ ಅವಳು, ಲತಾ ಹೋಗಿ ಅತ್ತೆ ಯಾಕೋ ಕರಿತಾವ್ರೆ ಅಂತ, ಇಂಥ ವಿಷಯ ಅಂತಲೂ ಹೇಳಿಲ್ಲ ಅವಳು. ಅಯ್ಯೋ ಯಾಕೆ ಕರ್ದನು ತಡು ಹೋಗೋದ ನೋಡ್ಕೊಬರೋದಂತ ಹೋದ್ರೆ ಏನು ನಿನ್ನ ಮಗಳು ಆಗಲ್ಲ ಹಂಗಂದ್ಬಿಟ್ಟು ಈಗ ನೋಡಿದ್ರೆ ಮಾಡ್ಕೊಳಕ್ಕಿಲ್ಲ. ಎಲ್ಲೋ ಗಣ್ಣವ್ರು ಬಂದವ್ರೆ ಅಂದ್ರೂ ಏನು ಅಂತಿಲ್ವಲ್ಲ, ಏನು ಉದ್ದೇಶ ಯಾಕೆ ಮಾಡ್ಕೊಳಕ್ಕಿಲ್ಲ ಹಂಗೆ ಹಿಂಗೆ ಅನ್ಕೊತಗನ್ನ. ನಾನು ಗಂದೆ ಗಗನ ಒಪ್ತಿಲ್ವಂತೆ ಕಲ. ಅವಳೇನು ಮಾಡೋಳು ಅಂದರೆ ಅವಳು ನಾಟಕಕ್ಕಂತ ಮಾಡು ಹಂಗೆ ಹಿಂಗೆ ಅಂತಾನಲ್ಲ. ನನ್ನ ಮಗಳಿಗೆ ಆಸೆ ಇಲ್ವ ಮಗ, ನಿನ್ನ ಕಂಡಂಗೆ ಆಸೆ ಇರ್ತಿಲ್ವ. ಈಗ ಗಂಡೆ ಒಪ್ನಿರ ಅಂದಾಗ ಬಲವಂತ ಮಾಡಿ ಮದುವೆ ಮಾಡ್ಬಿಟ್ಟು ನಾಳೆ ದಿವಸಕ್ಕೆ ಬಲವಂತದಿಂದ ಸಂಸಾರ ಮಾಡ್ಸಕ್ಕದವ. ಹೇಳಿ ನೀನೇ ಕೆಂಪಕ್ಕ. ನಾನು ಹಿಂಗೆ ಅಂತಿನಂತ ಬೇಜಾರು ಮಾಡ್ಕೊಬೇಡ. ಬಲವಂತದಿಂದ ಮದುವೆಗಿದ್ವಿ ಅವೆಲ್ಲ ಸರಿ ಬರೋಕ್ಕಿಲ್ಲ ಕಣಕ್ಕ. ಬೇಕಾದ್ರೆ 4 ದಿವಸ ಮುನ್ಸ್ ಕಟ್ಕೊಂಡ್ರು ಸಿಕ್ಕಿಲ್ಲ. ಈಗ ಅವಳು ಪಾಪ ಸೋಬಿತನ್ಗೆ ಗೋವಿಂದನ ಮಗಳು ಮಾಡ್ಕೋಬೇಕು ಅನ್ನೋದು ಎಷ್ಟೋ ಸತಿ ನಾನು ಕೊಟ್ಟು ಹೇಳೋಳೆ. ಅಮ್ಮ ಅತ್ತ ಮಾತ್ರ ಸುಳ್ಳು ಹೇಳೋದಲ್ಲ, ಅಮ್ಮ ಅತ್ತ ನಾನು ಕೊಟ್ಲು ಹೇಳೋಳೆ. ನಾನು ನಮ್ಮ ಗೋವಿಂದನ ಮಗಳು ಕಿರಿಯವಳು ಮಾಡ್ಕೊತೀನಿ ಕಮಲಕ್ಕ ಅಂತವ ಅಷ್ಟೇ ಎಲ್ಲ ಹೇಳೋಳೆ. ಈಗ ಯಾಕವ ಹಿಂಗೆ ಬದಲಾವಣೆ ಮಾಡ್ಕೊಂಡ್ಳು. ಇದು ಸರಿ ಅದು ಕಥ ಹಾಕೋತಾಗೆ ಅವ ಇದಂಗಂದ್ರೆ ಅವಳು ತಾನೇ ಏನು ಮಾಡೋಳು. ಅಯ್ಯೋ ನನ್ನ ಮಗಳು ಏನು ಮಾಡೋಳು, ಎತ್ತಗೆ ಅಂತಾನೆ ಹೇಳೋಳು, ಅತ್ತ ಮಗನಿಗೆ ಹೇಳೋಳು, ಇತ್ತಗೆ ಇವನಿಗೆ ಹೇಳೋಳು. ಅವಳಿಗಂತೂ ಯಾವತ್ತು ಹಂಗೂ ಫೋನ್ ಮಾಡಿ ಅವ ಹಿಂಗೆ ಗಗನ ಹಿಂಗೆ ಬೇಡ ಅಂತಾನಲ್ಲವ, ಹೆಂಗವ ಮಾಡೋದು ಅಣ್ಣ ಸುಮ್ಮನದನವ ಅಂತ ಹಂಗಂದ್ಲ. ನಾನು ಒಬ್ಬ ಬಲವಂತ ಮಾಡಬೇಡ, ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಂಡೇ ಬಿಡ್ತು, ನಾನು ಬಲವಂತ ಮಾಡ್ತಾರೆ ಅಂದ್ಬಿಟ್ಟು ಏನು ಮಾಡೋಕ್ಕಾಗದು. ಆಮೇಲೆ ಬೇಡ ಸುಮ್ಮನಿರು, ಇಷ್ಟ ಇಲ್ಲ ಅಂದಮೇಲೆ ಮಾಡಬೇಡ್ದು ಸುಮ್ಕಿರವ ಅಂದ್ಬಿಟ್ಟು ನಾನು ಹೇಳಿನಿ. ಇವನು ಏನೇನು ಲೆಕ್ಕಾಚಾರ ಹಾಕೊಂಡು ಫೋನ್ ಮಾಡ್ಸೋದಂತಿಲ್ಲ ಆತನ ಕೈಲಿ. ಅವಳು ಮದುವೆ ಕೇಳಕ್ಕೆ ಬಂದವ್ರು ಗಣ್ಣವರು ಅಂತವ. ಅವಳು ಸರಿ ಆಯಿತು ಮಾಡಿ ಗಿಡಿ ಅಂತ ಅಂದವಳಲ್ಲ, ಅದಕ್ಕೆ ಈಗ ಕೊಟ್ಟಾಗ ಹಿಡ್ಕೊಂಡು ಕೂತವನೆ. ಆಗೆಲ್ಲ ಮಾಡ್ಕೊತೀನಿ ಅಂದ್ಲು, ಈಗ ಯಾಕೆ ನಿನ್ನ ಮಗಳು ಹಿಂಗೆ ಅಂತ ಇದ್ದಳು ಹಂಗೆ ಹಿಂಗೆ ಅಂದ್ಕೊಂಡು ಏನು ಮಕ್ಕನು ಗಡಿಗೆ ಗಾತ್ರಕ್ಕೆ ಮಾಡ್ಕೊಂಡು ಕುಂತವನೆ. ನಿನಗೆ ಗೊತ್ತಲ್ಲವ ಬತ್ತದವ್ರಿಗೆ ಆಗಾಗ್ದಯ್ಯ ಮಕ್ಕನ ಗಡಿಗೆ ಗಾತ್ರಕ್ಕೆ ಮಾಡ್ಕೊಂಡು ಅದೇನು ಇಟ್ಟು ಉಂಟದ ನಮ್ಮ ಮನೇಲಿ ಇಲ್ಲೋ ಗೊತ್ತಿಲ್ಲ, ಬೇಕಾ ಬಿಟ್ಟಿಯಾಗ ಅವನೇ. ಅದಕ್ಕೆ ತಿರ್ಗಿ ಮನೆ ಒಳಗೆ ಕದನ ಉತ್ಪತ್ತಿ ಆದದು ಅಂತ ಒಸಿ ಎದ್ರಕ್ಕಾಗಿಲ್ಲ ಕಂತಂದ್ಲಿ. ಇಷ್ಟು ವರ್ಷದಿಂದ ಮನೆ ಒಳಗೆ ನೆಮ್ಮದಿ ನೆಲೆಸಿತ್ತು. ಈಗ ತಿರ್ಗಾ ಶುರು ಹಚ್ಕೋಬೇಕಲ್ಲ, ಆಗಿಂದ ಎಲ್ಲ ಆಗೆಲ್ಲ ಅಷ್ಟವರೆಲ್ಲ ಹೊಟ್ಟೆ ಬಿಡಿಸ್ತಾ. ಈಗ ತಿರ್ಗಾ ಎಲ್ಲಿದೆ ಒಂದು ನೆಪ ತಗೊಂಡು ಇದು ಮಾಡೋಣ ಅಂದ್ಕೊಂಡು ಅದೇ ಒಂದು ಯೋಚನೆ ಆಗ್ಬಿಟ್ಟದು ನನಗೆ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ಕಿಲ್ಲ. ಅಲ್ಲ ಕನಕ ಅವನು ಆಡ್ತಾನೆ ಗೋವಿಂದ ಅಂತ ಆಡಿಗೆ ಸುಮ್ಕಿರು ನೀನು. ಬೇಡ ಕನಕ, ಇಷ್ಟ ಇಲ್ಲ ಅಂದಮೇಲೆ ಬಿಟ್ಟಾಕ್ಬೇಕು. ಬಲವಂತದಿಂದೆಲ್ಲ ಮದುವೆ ಗಿದ್ವೆ ಮಾಡೋಕ್ಕೆಲ್ಲ ಓನೇ ಬಿಡ್ತು ಕಣ್ ಕೆಂಪಕ್ಕ. ಹಿಂಗೆ ಅಂತಾಳಲ್ಲ ಕಂಬ್ಲಿ ಅಂತ ಅಂದ್ಕೊಂಡ್ರು ಸಿಕ್ಕಿಲ್ಲ. ಹಂಗಲ್ಲ ಕಣವ, ಈಗ ಏನವ ಮಾಡೋಣ ಏನು ಮಾಡೋಣ ಅಂತಲೇ ಒಂದು ಗೊತ್ತಾಯ್ತಲ್ಲ ಕಣ್ಮಗ. ಯಾಕ ನನ್ನ ಮಾತಾ ಕೇಳೋದು ನೀನು ಕೆಂಪಕ್ಕ. ಈಗ ಸರಿ ಗಗನ ಯಾಕೆ ಬೇಡ ಅಂದನು, ಚಿನ್ನನು ಯಾಕೆ ಬೇಡ ಅಂದನು ಅಂತ ಅವ್ನು ಕೇಳಿಲ್ವಂತ. ಬೇಕಾರೆ ಮಹಾದೇವನ ಮಗಳನ್ನ ಮಾಡ್ಕೊತೀನಿ ಸಾನ್ವಿಯ, ಇವಳು ಬೇಡ ಅಂತ ಅಂದಂತೆ. ಲವ್ ಹೋಗು ಮಕ್ಕಿ ಕೊಡ್ದರು. ನನ್ನ ಮಗಳು ಏನಾಗಿದ್ಲು ನನ್ನ ತಮ್ಮನ ಮಗಳು ಮಾಡ್ಕೊತೀನಿ ಅಂತ ಅಂತವನಾರ ನನ್ನ ಮಗಳು ಏನಾಗಿದ್ಲು ಅಂದ್ಕೊಂಡು ಆಮೇಲೆ ಸುಮ್ಮನಾದ ನಮ್ಮ ಮಾವ ಅಂತ ಅದ್ರಸೋದ್ಲಂತೆ. ಹಂಗಾರೆ ಬಿಡು ಸಾನಿನೂ ಬೇಡ, ಬೇರೆ ಎಲ್ಲರೂ ನೋಡ್ಬೇಕಾದ್ರೆ ಹೊರ್ಗ್ಲವ್ರ ಯಾರನ್ನಾರು ನೋಡು, ಅವ್ರು ಚಿನ್ನು ಮಾತ್ರ ಬೇಡ ಅಂತ ಇದ್ದಾನಂತೆ. ಹಿಂಗಂದಾಗ ಅವ್ರ ತಾನೇ ಏನು ಮಾಡೋಳ ನನ್ನ ಮಗಳು, ಏನು ಮಾಡೋಳವ ಹೇಳಿ ನೀನೇ. ಇವನು ಅದನ್ನ ಅರ್ಥ ಮಾಡ್ಕೊಳ್ದಾನೆ. ನಿನ್ನ ಮಗಳಿಗೆ ನನ್ನ ಮಗಳ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ಕೊಂಡು ಆ ಹೆಣ್ಣನ ಮೇಲೆ ದೂರ್ತಾನಲ್ಲ ಇವನು. ಹಿಂಗಾದ್ರೆ ಹೆಂಗೆ ಮಗ ಮಾಡೋದು ಹೇಳಿ ನೀನೇ. ಮಾಡೋಕ್ಕೆ ಬಂದವ ಅದೇನೋ ಅಂತಿದ್ರಂತ ಗಾಯ್ತು ಕತೆ ತಲೆಗೆ ಎಡ್ಸ್ಕೊಬೇಡ ಬಿಡಕ್ಕ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀ ಈಗ. ಅಯ್ಯೋ ಅದಕ್ಕೇವ ನನಗೆ ನೋಡದ ಒಂದು ಮಾತಾ ಅವನು ಕುಣಿಸ್ಕೊಂಡು ಮಾತಾಡ್ಬಿಡದ. ಅವನಂಗೆ ಅಂದಲ್ಲಿ ಗೋವಿಂದ ಕೇಳು ಅವನು ಕುಣಿಸ್ಕೊಂಡು ನೀನು ಅಂತವ. ಅದಕ್ಕೆ ಈಗ ಅವಳು ಮಾತಾಡೋ ಸರಿ ಬರೋಕ್ಕಿಲ್ಲ. ನಾನು ಕೊಟ್ಟಾರೆ ಯಾರನ್ನ ಮುನ್ಸ್ಪಿಚ್ಚಿ ಹೇಳ್ತಾನೆ ಏನು ಎಂತ ಅಂತ.
ಆದಷ್ಟು ಮಾಡ್ಕಪ್ಪ. ಪಾಪ ಅವು ಕಷ್ಟದಲ್ಲಿ ಬೆಳೆದವೆ ಮಾಡ್ಕೋಗಿ ಇಟ್ಕೊಂತ ಏನಾರು ಒಂಚೂರು ಆದಷ್ಟು ಹೇಳದ ಅಂತ ಮಗ. ಇನ್ನೇನು ಮಾಡಿಯೇ ಈ ನನ್ನ ಮಗ ಮುಲ್ಕಾಡ್ತಾನಲ್ಲ. ಹೇಳು ಮಾತಾಡಕ್ಕ ಮಾತಾಡು. ಏನೋ ಒಂದು ಮಾತಾಡಿ ಒಂದು ಮದುವೆ ಮಾಡೋಕ್ಕೆ ಅಕಸ್ಮಾತ್ ಆಯ್ತೀನಿ ಅಂತ ಒಪ್ಕೊಂಡ್ರೆ ಇನ್ನೂ ಒಳ್ಳೇದೇ ಆಯ್ತದಲ್ಲ. ಅಣ್ಣ ತಂಗಿ ಸಂಬಂಧ ಶಾಶ್ವತವಾಗಿ ಉಳ್ಕತ್ತದೆ. ಹೋಗು ಒಳ್ಳೇದಾಗ್ಲಂತೆ. ಇವನು ಗೋವಿಂದನೂ ಹಚ್ಕಟ್ಟಾಗಿ ಬದುಕೋಬಾಳಗಲ್ಲ ಅಂತ ಆಸೆ ಮಾಡ್ತಾನೆ ಕಣ. ಅತ್ತೆ ನನ್ನ ಮಗನ ಸಾಮಾನ್ಯದನ ಆ ಪೀಸು ಗೀಪೀಸು ಎಲ್ಲ ಬೇಕಾದಂಗೆ ಅದಲ್ಲ. ಅದಕ್ಕೆ ಇವನು ಹೆಂಗಾರು ಮಾಡಿ ಮಾಡಬೇಕು ಅಂದ್ಬಿಟ್ಟಂಗೆ ಆಸೆ ಮಾಡ್ತಾನೆ. ಅವು ಹೇಳಿದ್ನೇ ಒಪ್ತಾವ್ದಾಗ ನಾವು ಏನು ಮಾಡಂಗಿರೋದು. ಅದಕ್ಕೆ ಒಂದು ಮಾತು ಹೇಳೋಕ್ಕಾಯ್ತದೆ. ಬಾ ಕಂಬ್ಲಿ ನೀನುವೆ ಬಾ ಓಟ್ ಬಂದ್ಬಿಡೋದ. ಇವಾಗ ನನ್ನ ಮಾತು ಕೇಳ್ತಿತ್ತಕ್ಕ ಒಯ್ದ. ಸರಿ ಬಿಡು ನೀನುವೆ ಯಾಕಂದ್ರೆ ಬಾ ಕಂಬ್ಲಿ ಹೋಗ್ಬಿಟ್ಟು ಬಂದ್ಬಿಡೋಕ್ಕಾಯ್ತದೆ. ಬಾ ಉಳ್ಕೊಳ್ಳೋದು ಬೇಡ. ಹೋಗ್ಬಿಟ್ಟು ಹಂಗೆ ನಮ್ಮ ಬೀಗರು ಮಾತಾಡ್ಸ್ಕೊಂಡು ಸುಮ್ಮನೆ ಅವ್ರನ್ನ ಮಾತಾಡ್ಸಂಗೆ ಹುಷಾರಿಲ್ವಲ್ಲ ಅಂದ್ಕೊಂಡು ನೆವೆ ತಗೊಂಡು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಆಮೇಲೆ ಇವನ್ನ ಕುಣಿಸ್ಕೊಂಡು ಹತ್ತಿದ ಬಿಟ್ಕೊಡ್ಲ ಮಗ ಅಂದ್ಬಿಟ್ಟು ಬರೋ ಕಾರಲ್ಲಿ ಕೇಳ್ಕೊಬರೋಕ್ಕಾಯ್ತದೆ. ಯಾಕಪ್ಪ ಏನು ಯಾಕೆ ಏನು ಹಿಂಗೆ ತೊಂದರೆ ಆಗಿರೋದು ಹೇಳುವೆ ನೀನುವೆ. ಒಳ್ಳೆ ಹುಡುಗಿ ಕತೆ ಮಾಡ್ಕೊ ಅಂತವ. ಸರಿ ಆಯಿತು ಬಿಡು. ಯಾವಾಗಕ್ಕ ಹೋಗೋಕ್ಕೆ? ಅಯ್ಯೋ ಬವ್ವ ಈಗ ಹೋಗೋದ. ಬಾ ಈಗ ಹೊಂಟೋಗೋದ. ಈಗ ಬಸ್ ಬರ್ತದ 10 ಗಂಟೆ ಬಸ್ಸು. ನಾನು ಬೇರೆ ಸಂಜೆ ಮೇಲೆ ಟಮಾಟೆ ಸೊಸೆ ನೆಡಕ್ಕೆ ಬರ್ತೀನಿ ಅನ್ಕೊಂಡಿದ್ದೆ ಕನಕ. ಸಂಜೆ ಅವಳಿಗೆ 3 ಗಂಟೆ ಇಲ್ಲವ. ಏನು ಮಾಡೋದು ಅವ್ವ ಬೇಜಾರು ಮಾಡ್ಕೋಬೇಡ. ಇವತ್ತು ಒಂದು ದಿವಸ ಬಾಯಿಲಿ ನನಗೆ ನೀನು ಒಂಚೂರು ಹೇಳುವೆ ಅಂತ ಚಿನ್ನನ ಬಗ್ಗೆ ಚೆನ್ನಾಗಿ ಅವಳೆ ಅಂತ ಎಲ್ಲನೂ ಹೇಳುವೆ ಬವ್ವ. ನಾನು ಏನು ಮಾಡಾನೆ ಈ ನನ್ನ ಮಗನ ಮಕ ನೋಡೋಕೆ ಆಯ್ತಿಲ್ವಲ್ಲ ಮನೆ ಒಳಗೆ. ಇನ್ನು ಇದೇ ಒಂದು ನೆವೆ ಸಾಕು ಅವನಿಗೆ. ನಿನಗೆ ಗೊತ್ತಲ್ಲ ಏನಾರು ಒಂಚೂರು ಸಿಕ್ಕರು ಸಾಕು ಅಂತ ಕಾಯ್ತಾ ಇರ್ತಾನೆ. ಈಗ ಸಿಕ್ಕಿದ್ರೆ ಪೊಟ್ಟಾಗಿಡ್ಕೊತಾನೆ ಅದನ್ನೇ. ಅದಕ್ಕೆ ಕತೆ ಬಾ ಮಗ ಇವತ್ತು ಒಂದು ದಿವಸ ಹೋಗ್ದರು ಆಯ್ತದೆ. ಸರಿ ಅಕ್ಕ ಆಯಿತು ಬಿಡು. ಮತ್ತೆ ನಡಿ ಹೋಗೋದ ಮತ್ತೆ. ಸೀರೆ ಗಿಡಿ ಆಗು ನೀನು ಮಗ. ನಾನುವೇ ಬರ್ತೀನಿ ಮನೆಗೆ ಹೋಗಿ ಹೇಳ್ಬಿಟ್ಟು ರಶ್ಮಿಗೆ ಓಟ್ ಬರ್ತೀನಿ ಮೈಸೂರಿಗೆ ಅಂದ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಬಂದ್ಬಿಡು ಮತ್ತೆ ರೆಡಿಯಾಗಿ ಬಸ್ ಸ್ಟ್ಯಾಂಡಿಂದ ಇಬ್ಬರು ಹೋಗ್ಕಾಯ್ತದೆ. ಸರಿ ಅಕ್ಕ ಆಯಿತು. ಅಯ್ಯೋ ಹೋಗು ಯೋಚನೆ ಮಾಡಬೇಡ. ನೀನೇನು ಮಾಡಿ ಅಕ್ಕ ನೀನೇನು ಮಾಡಿ ಒಪ್ಪನಿಲ್ಲ ಅಂದರೆ ಅವ್ರವ್ರು ಒಪ್ಕೊಂಡು ಅವ್ರವ್ರು ಆಗಲಿಲ್ಲ ಅಂದ್ರೆ ಪಾಪ ನೀನೇನು ಮಾಡಂಗಿದ್ದದು. ಗೋವಿಂದ ಅರ್ಥ ಮಾಡ್ಕೋಬೇಕು ತಾನೆ. ದಡ್ಡನವನು ಋಣ ಸಂಬಂಧ ಕನಕ ಅದು. ನಾನು ನೀನು ಏನು ಮಾಡಂಗಿದ್ದದು ಋಣ ಸಂಬಂಧ ಅಂತ ಇದ್ರೆ ಯಾರಿನ ತಪ್ಸೋಕಾಯ್ಕಲ್ಲ. ಅದು ಬೇರೆ ಪ್ರಶ್ನೆ. ಇವನು ಯಾಕೆ ಬೇಡ ಅಂದನು ಚೆನ್ನಾಗಿಲ್ವಾ? ಏನೋ ಬಡಭಕ್ತಿಗೆ ಹೊಂದ್ಕತ್ತದೆ. ಅದುವೇ ಓದ್ತಾರೆ ಚೆನ್ನಾಗೇ. ಇವನು ಯಾಕೆ ಹಿಂಗೆ ಬೇಡ ಅಂದನ ಕಾಣೆ. ಜೊತೆಲೇ ಆಡ್ಕೊಂಡು ಬೆಳೆದಿವಿ ಈ ಮದುವೆಗೆ ಬೇಜಾರು ಅಂತ ಅಂದನಂತೆ. ಜೊತೆಲಿ ಬೆಳೆದ್ಬಿಟ್ರೆ ಏನು ಮದುವೆಗೆ ಬೇಡಿ ಅಂತ ಹೇಳಿದಾರಂತೆ. ನಡಿಯೋದು ಏನು ಕೇಳೋಕ್ಕಾಯ್ತದೆ. ಮಾತಾಡ್ಸ್ಬಿಟ್ಟು ಅದೇನು ಮಾತಾಡ್ಕೊಂಬರಕ್ಕಾಯ್ತದೆ ನಡಿಯಕ್ಕ. ಅಯ್ಯೋ ಬವ್ವ ಆಯಿತು ಹೋಗ್ಬಿಟ್ಟು ಬರೋದ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.